ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಇವಾಗ ಆಲ್ರೆಡಿ ಟೈಮ್ ಬಂದು ಈವ್ನಿಂಗ್ 6:30 ಆಗೋಗಿದೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ ಬುಜ್ಜಿ ಫ್ರೆಂಡ್ ತಮ್ಮನ ಬರ್ಡೇ ಇದೆ. ಅವ್ರಂತೂ ಅವ್ರ ಮಗ ಬುಜ್ಜಿ ಬರಲೇಬೇಕು ಅಂತ ಅವ್ರ ಪೇರೆಂಟ್ಸ್ಗೆಲ್ಲ ಕಾಲ್ ಮಾಡಿಸಿದ್ದ. ಅಂದ್ರೆ ಬುಜ್ಜಿಗೆ ಕ್ಲಾಸ್ಮೇಟ್ ಅವನ ಅಪ್ರಾಮಯ್ಯ, ಅವನ ತಮ್ಮನ ಬರ್ಡೇಗೆ ಇನ್ವೈಟ್ ಮಾಡಿದ್ದಾರೆ, ಬರಲೇಬೇಕು ನೀವು, ನಮ್ಮ ಮಗ ಆಸೆ ಪಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಸುನಿಲ್ ಬುಜ್ಜಿ 3 ಜನ ಹೋಗ್ತಾ ಇದ್ದೀವಿ. ಏನಿಲ್ಲ, ತುಂಬಾ ದೂರ ಎಲ್ಲ ಇದೆ, ನಿಯರ್ ಅಲ್ಲೇನೆ. ಸೊ ಹೋಗ್ಬಾರ್ಣ, ಬುಜ್ಜಿಗೂ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ, ಅವ್ನ ಫ್ರೆಂಡ್ ಮನೆ. ನಾವೆಲ್ಲ ಮೂರ್ ಗಿಫ್ಟ್ ತಗೋಬೇಕಂತೆ. ಬರ್ಡೇ ಬಾಯ್ಗೊಂದು, ಇವನ್ ಫ್ರೆಂಡ್ಗೊಂದು, ಇವನ್ಗೊಂದು. ಸೊ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಬರ್ಡೇ ಏನಾದ್ರು ಇತ್ತು ಅಂತಂದ್ರೆ 1 ವಾರದಿಂದ ಹೇಳ್ಬೇಕಿತ್ತು ಪೇರೆಂಟ್ಸ್ಗೆ, ಮಮ್ಮಿ ನಮ್ಮ ಫ್ರೆಂಡ್ ಬರ್ಡೇ ಇದೆ, ಹೋಗೋಣ, ಹೋಗ್ತೀವಿ ಅಂತ. ಇವಾಗಿನ ಮಕ್ಳು ಹೆಂಗೆ ಅಂದ್ರೆ, ನಾನು ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ಬರ್ಡೇ ಇದೆ ಅಂತ ಅವರೇ ಹೇಳ್ಬಿಟ್ಟಿರ್ತಾರೆ. ಸೊ ಅವನಿಗೂ ಏನೋ ಖುಷಿ ಆಗುತ್ತೆ ಅಲ್ವಾ, ಅವ್ನ ಫ್ರೆಂಡು ಕೂಡ ಅಪ್ರಮೇಯ ಅಂತ ಏನ್ ಹೇಳ್ತಾನೆ, ಅವ್ನು ಇವನಿಗೆ ಬೆಸ್ಟ್ ಫ್ರೆಂಡು. ಸೊ ಅವನು ತುಂಬಾ ಹಚ್ಕೊಂಡಿದ್ದಾನೆ, ಇವನ್ನ ಕರೀತಾ ಇದ್ದಾನೆ ಅಂತಂದ್ರೆ ಕರ್ಕೊಂಡು ಹೋಗಿದ್ ಬರೋಣ. ಅವ್ರ ಮನೆಗೂ ಏನೋ ಒಂಥರ ಫ್ರೆಂಡ್ಶಿಪ್ ಹಿಂಗೆ ಇರ್ಲಿ, ಮಕ್ಳು ಚಿಕ್ಕ ಮಕ್ಳು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ಹೋಗೋಣ ಎಲ್ಲ ಇರ್ತೀಯ? ಸರಿ ಬಾಯ್, ಟೈಮ್ ಆಯ್ತು. ನೀನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು? ಸಾಕು. ಸೊ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಅವ್ನ ಬುಜ್ಜಿ ಫ್ರೆಂಡಿಗೆ ಒಂದು ಆ್ಯಂಡ್ ಬರ್ಡೇ ಬಾಯ್ ಏನಿದ್ದಾನಲ್ವ ಅವನಿಗೆ ಒಂದು ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಮೊದಲೇ ಬುಜ್ಜಿ ಹೇಳಿದ್ದ ನನ್ನ ಫ್ರೆಂಡಿಗೆ, ನನಗೆ ಆ್ಯಂಡ್ ಅವನ ತಮ್ಮಂಗೆ ಎಲ್ಲರಿಗೂ ಗಿಫ್ಟ್ ತೊಗೋಬೇಕು ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇವಾಗ ನಾವು ಅವರ ಮನೆಗೆ ಬಂದ್ವಿ. ಬರ್ಡೇಗಂತೂ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದರು. ಏನು ಅಂತಂದರೆ, ಬರ್ಡೇ ಅಂತಂದರೆ ಓನ್ಲಿ ಬರ್ಡೇ ಬಾಯ್ ಮಾತ್ರ ಅಟ್ರ್ಯಾಕ್ಟ್ ಮಾಡೋದಲ್ಲ, ಬರ್ಡೇ ಬಾಯ್ ಜೊತೆ ಅವನ ಫ್ರೆಂಡ್ಸ್ಗೂ ಸ್ವಲ್ಪ ಅಟ್ರ್ಯಾಕ್ಷನ್ ಆಗಬೇಕು ಅನ್ನೋ ರೀತಿ ಇದನ್ನು ಪ್ಲೇ ಏರಿಯಾ ಥರನೇ ಮಾಡಿದರು. ಒಂದು ಕಾರ್ ಆಗಿರ್ಬೋದು, ಬೈಕು, ಸೊ ಸ್ವಿಂಗ್ ಚೇರು, ಒಂದು ಪ್ಲೇ ಐಟಮ್ಸ್ ಏನೆಲ್ಲ ಇತ್ತು ಅಲ್ವ ಅದನ್ನೆಲ್ಲ ಹಾಕಿದ್ರು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ, ಮಕ್ಕಳಿಗೆ ಅಟೆನ್ಷನ್ ಅಂದರೆ ಒಂದೇ ಪ್ಲೇಸಲ್ಲಿ ಅಟೆನ್ಷನ್ ಆಗಿರಬೇಕು ಅವರು, ಆ ರೀತಿ ಕ್ರಿಯೇಟ್ ಮಾಡಿದ್ರು ಈ ಪ್ಲೇಸ್ನ. ಬಿಕಾಸ್ ಮಕ್ಕಳಿಗೆ ಬೋರ್ ಅಂತ ಅನಿಸ್ಬಾರ್ದು. ಬರ್ಡೇ ಅಂತಂದರೆ ಎಂಜಾಯ್ಮೆಂಟ್, ಅದು ಫ್ರೆಂಡ್ಸ್ ಬರ್ಡೇಗೆ ಹೋಗಿದ್ದಾರೆ ಅಂತಂದರೆ ಅವ್ರು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ಅದೇ ಒಂದು ಇಂಟೆನ್ಷನ್ನಲ್ಲಿ ಅವರು ಈ ಥರ ಎಲ್ಲ ಕ್ರಿಯೇಟ್ ಮಾಡಿದರು. ನಾವು ಪೇರೆಂಟ್ಸು, ಫ್ರೆಂಡ್ಸು ಎಲ್ಲರೂ ಅಲ್ಲಿ ಕೂತಿದ್ರೆ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಇವಾಗ ಬರ್ಡೇ ಬಾಯ್ ಕೇಕ್ ಕಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಸೊ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನ್ ಎಲ್ಲ. ಆ್ಯಂಡ್ ಬುಜ್ಜಿ ಅವನ ಫ್ರೆಂಡ್ ತಮ್ಮನ ಬರ್ಡೇಗೆ ಬಂದಿರೋದು, ಅವನಿಗೂ ಸಿಕ್ಕಾಪಟ್ಟೆ ಖುಷಿ. ಅಪ್ರಮೇಯ ಅಂತ, ಇವರಿಬ್ರು LKGನೇ, ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸು. ಇವನ ಬಗ್ಗೆ ಅವನು ಹೇಳ್ತಾ ಇರ್ತಾನೆ, ಅವನ ಬಗ್ಗೆ ಇವನು ಹೇಳ್ತಾ ಇರ್ತಾನೆ ಅಂತೆ. ಮಕ್ಳಿಗೂ ಹ್ಯಾಪಿ, ಖುಷಿಯಾಗಿರಬೇಕು ಅಂತಂದರೆ ಈ ಥರ ಎಲ್ಲ ಫಂಕ್ಷನ್ಸ್ಗಳಿಗಾಗಿರ್ಬೋದು, ಸೆಲೆಬ್ರೇಷನ್ಗೆ ಕರ್ಕೊಂಡು ಬಂದರೆ ಅವ್ರಿಗೂ ಏನೋ ಒಂಥರ ಖುಷಿ ಅನಿಸುತ್ತೆ. ಆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಫ್ರೆಂಡ್ಶಿಪ್ ಏನಿದೆ ಅಲ್ವಾ ಅದು. ಸೊ ಹಾಗಾಗಿ ನಮಗೂ ಖುಷಿ ಆಯಿತು. ನಾನು ಸುನಿಲ್ ಇಬ್ಬರು ಬುಜ್ಜಿನ ಕರ್ಕೊಂಡು ಬಂದಿದ್ದು ಏನೋ ಒಂಥರ ಖುಷಿ ಆಯಿತು. ಸೊ ಕೇಕೆಲ್ಲ ಕಟ್ ಮಾಡಬೇಕು ಅಂತ ಇನ್ನು ಯಾರೋ ಬರಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿ ಕೇಕಂತೂ ರೆಡಿ ಇತ್ತು. ಇನ್ನು ಮಕ್ಳಿಗಂತೂ ಆಟ ಆಡೋದು ಬಿಟ್ಟರೆ ಇನ್ನೇನು ಕೇಕ್ ಕಟ್ಟಿಂಗ್ ಹೋದೆ ಇದು, ಅದ್ರ ವಿಷಯನೇ ಬೇಡ ಅನ್ನೋ ರೀತಿ ಆಟ ಆಡ್ತಾಯಿದ್ರು. ಸೊ ಬರ್ಡೇ ಬಾಯ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಒಂದು 3 years ಬರ್ಡೇ ಐ ಥಿಂಕ್. ಬಟ್ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ, ಇವಾಗ ಮಾತಾಡ್ತಾನೆ ತುಂಬ ಚೆನ್ನಾಗಿ. ಆ್ಯಂಡ್ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾನೆ. ಅಂದರೆ ಬೇರೆ ಮಕ್ಕಳು ಈ ಥರ ಹಠ ಮಾಡೋದು, ಅಮ್ಮನೇ ಬೇಕು ಅಪ್ಪನೇ ಬೇಕು ಅಂತ ಹಂಗೇನೂ ಇಲ್ಲ. ಇವನು ಅಲರ್ಟ್ ಆಗಿರ್ತಾನೆ, ಎಲ್ಲರ ಜೊತೆ ಇನ್ವಾಲ್ವ್ ಆಗ್ತಾನೆ, ತುಂಬ ಚೆನ್ನಾಗಿ ಏನೋ ಒಂಥರ ಆ್ಯಕ್ಟಿವ್ ಆಗಿದ್ದ ಅಂತ ಹೇಳ್ಬೋದು. ಇವಾಗ ಬರ್ಡೇ ಕೇಕ್ ಕಟ್ ಕೂಡ ಆಗ್ತಾಯಿದೆ. ಮಕ್ಕಳಿಗೆಲ್ಲ ಏನು ಅಂತಂದರೆ ಸ್ಪೈಡರ್ ಮ್ಯಾನ್ನ ಯಾರು ತೊಗೋಬೇಕು ಅಂತ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇವಾಗ ಗಿಫ್ಟ್ಸ್ ಎಲ್ಲ ಕೊಡೋದಿತ್ತಲ್ವ. ಸೊ ಬುಜ್ಜಿ ಅಂತೂ ಅಪ್ರಮಯ್ಯಂಗೆ ಕೊಡಬೇಕು, ಅವ್ನ ತಮ್ಮಂಗೂ ಕೊಡಬೇಕು ಅಂದ್ಕೊಂಡು ಹಿಡ್ಕೊಬಿಟ್ಟಿದ್ದ. ನಾವು ವೆಯ್ಟ್ ಮಾಡು ಅಂತ ಇದ್ವಿ. ಹಾಗಿದ್ರೂ ಇಲ್ಲ ಇವಾಗಲೇ ಕೊಡ್ತೀನಿ ಅಂದ್ಕೊಂಡು ಹಠ ಮಾಡ್ತಾಯಿದ್ದ. ಸೊ ಮಕ್ಕಳಿಗೆ ಖುಷಿ ಅಲ್ವಾ, ಓಕೆ ಕೊಡೋಣ, ವೆಯ್ಟ್ ಮಾಡು, ಬರ್ಡೇ ಬಾಯ್ ಎಲ್ಲ ಹೋಗ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ವಿ.
ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆಗಿದ್ರು ಎಷ್ಟು ಅಟ್ರ್ಯಾಕ್ಟ್ ಮಾಡೋ ಥರ ಇದೆ ಅಲ್ವಾ ಅಂತ ಅಂದ್ಬಿಟ್ಟು. ಇವಾಗ ಬರ್ಡೇ ಬಾಯ್ ಕೂಡ ಬಂದ, ಅವನಿಗೆ ಗಿಫ್ಟ್ ಕೊಡೋ ಟೈಮ್ ಬಂದೇ ಬಿಡ್ತು. ಅವನು ಎಲ್ಲರಿಗೂ ನನ್ನ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದ. ಅವ್ನ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಬಂದಿದ್ರು ಎಲ್ಲರೂ ಗಿಫ್ಟ್ ಅವನಿಗೆ ಖುಷಿ ಪಡಿಸಿದ್ರು. ಅವನಿಗೂ ಕೂಡ ಖುಷಿ ಆಯಿತು, ಪುಟಾಣಿ ಬೇಬಿ ಅಲ್ವಾ. ಸೊ ಹಾಗಾಗಿ ಅವ್ನಿಗೆ ಯೂಸ್ ಆಗೋ ಥರನೇ ಗಿಫ್ಟ್ ತೊಗೊಂಡಿದ್ವಿ ನಾವು. ಆ್ಯಂಡ್ ಇವಾಗ ಅಪ್ರಮೇಯಂಗೂ ಕೊಡಬೇಕು ಅಲ್ವಾ, ಅವ್ರ ಅಣ್ಣಂಗೂ. ಸೊ ಮಕ್ಕಳು ಅಂತಂದರೆ ನಮಗೆಲ್ಲಿ ಗಿಫ್ಟು ಅನ್ನೋ ರೀತಿ ಇರುತ್ತೆ. ಸೊ ಹಾಗಾಗಿ ಅಪ್ರಮೇಯಂಗೆ ಕೂಡ ತೊಗೊಂಡು ಬಂದಿದ್ವಿ. ಅವನಿಗೂ ಒಂದು ಗಿಫ್ಟ್ ಅಂದರೆ ಅವನಿಗೆ ಸ್ಟೇಷನರಿ ಟೈಪ್ ಯೂಸ್ ಆಗೋ ಥರ ತೊಗೊಂಡಿದ್ವಿ. ಅವ್ನ ತಮ್ಮಂಗೆ ಇವಾಗ ಅವ್ನು ಆಟ ಆಡೋದಕ್ಕೆ ಏನು ಬೇಕೋ ಆ ಥರ ತೊಗೊಂಡಿದ್ವಿ. ಆ್ಯಂಡ್ ಅಪ್ರಮೇಯ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅಂತಂದರೆ ಸಿಕ್ಕಾಪಟ್ಟೆ ಕ್ಯೂಟ್ ಆ್ಯಂಡ್ ಸಖತ್ ಟ್ಯಾಲೆಂಟೆಡ್ ಆಗಿದ್ದಾನೆ ಅವನು. ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಡಿನ್ನರ್ ಕೂಡ ಅವರು ಹೇಳಿದರು. ಸೊ ಹಾಗಾಗಿ ಇವಾಗ ಡಿನ್ನರ್ ಕೂಡ ಅಲ್ಲೇ ಮಾಡ್ತಾಯಿದ್ದೀವಿ. ಮೊದಲೇ ಹೇಳಿದರು ಡಿನ್ನರ್ ಮುಗಿಸ್ಕೊಂಡೇ ಹೋಗಬೇಕು, ಅದಕ್ಕೂ ಮುಂಚೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ನಾವು ಓಕೆ ಅಂತ ಅಂದ್ಬಿಟ್ಟು ಡಿನ್ನರ್ನ ಇಲ್ಲೇ ಮಾಡ್ತಾಯಿದ್ದೀವಿ. ಬುಜ್ಜಿ ಮತ್ತು ಅವ್ನ ಫ್ರೆಂಡ್ಸು ಎಲ್ಲರೂ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಅವ್ನು ಕರೆಕ್ಟಾಗಿ ತಿನ್ನಲಿಲ್ಲ. ಆ್ಯಂಡ್ ಕೇಕ್ ಕೂಡ ಕೊಟ್ಟಿದ್ದರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವತ್ತಿನ ಏನೋ ಒಂಥರ ಬರ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಖುಷಿ ಕೂಡ ಆಯಿತು. ಆ್ಯಂಡ್ ಅವ್ರ ಮನೇಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಅವ್ರು ಟ್ರೀಟ್ ಮಾಡಿದ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಇವರೇನೇ ಅಪ್ರಮೇಯ ಅವರ ಅಮ್ಮ. ಸೊ ವೆರಿ ಗುಡ್ ಹಾರ್ಟೆಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ನಾನು ಅಂದರೆ ಇವ್ರ ಜೊತೆ ಎಲ್ಲ ಮಾತಾಡಿದ್ದು. ಬುಜ್ಜಿ ಫ್ರೆಂಡ್ ಅಪ್ರಮೇಯ ಅಂತ ಗೊತ್ತು. ಅಪ್ರಮೇಯನ ಸ್ಕೂಲಲ್ಲೆಲ್ಲ ಮೀಟ್ ಮಾಡಿದ್ದೆ, ಮಾತಾಡ್ತಾ ಇದ್ದೆ. ಪರ್ಸ್ನಲಿ ಮನೆಗೆಲ್ಲ ಬಂದಿದ್ದು, ಸೆಲೆಬ್ರೇಷನ್ಗೆ ಬಂದಿದ್ದು ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇವಾಗ ನಾವು ಹೊರಡೋ ಟೈಮ್ ಬಂತು, ಹೊರಡ್ತೀವಿ ಅಂತ ಹೇಳಿದ್ವಿ. ಇಲ್ಲ ಅರಿಶಿನ ಕುಂಕುಮ ತೊಗೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಒಳಗಡೆ ಕರೆದ್ರು. ಹಾಗಾಗಿ ಅರಿಶಿನ ಕುಂಕುಮ ತೊಗೊಳ್ಳೋಣ ಅಂತ ಬಂದ್ವಿ. ಇವರು ಅಂಕಲ್ ಬಂದು ಅಪ್ರಮೇಯ ಅವರ ತಾತ. ಸೊ ಅವರು ಕೂಡ ಸುನಿಲ್ ಸೋಲ್ಜರ್ ಅಂತ ಕೇಳಿ ಸಿಕ್ಕಾಪಟ್ಟೆ ಖುಷಿಪಟ್ಟರು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅವರು ಕೂಡ. ಸೊ ಏನೋ ಒಂಥರ ನನಗೆ ಖುಷಿ ಅಂತ ಅನ್ನಿಸ್ತು. ಪ್ರೆಗ್ನೆಂಟ್ ಇರಲಿ ಏನಿರಲಿ ಮಕ್ಕಳು ಖುಷಿ, ಈ ಥರ ಮಕ್ಕಳನ್ನ ಕರ್ಕೊಂಡು ಬರೋದ್ರಿಂದ ಅವರು ಕೂಡ ಖುಷಿ ಆಗ್ತಾರೆ. ನಮಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ನೆಸ್ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಬಂದಿದ್ದು ನನಗೂ ಖುಷಿ ಆಯಿತು. ಇವಾಗ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ತೊಗೊಂಡು ವಾಪಸ್ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಇಷ್ಟೇ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್. ಸಿ ಯು.